ನಮ್ಮಗಳ ಆರೋಗ್ಯ ಕಾಪಾಡುತ್ತಿರುವ ಪೌರಕಾರ್ಮಿಕರ ಸೇವೆ ಶ್ಲಾಘನೀಯ. ಪೀಣ್ಯದಾಸರಹಳ್ಳಿ ಯಾವುದೇ ವಿಶ್ರಾಂತಿಯಿಲ್ಲದೆ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಪೌರಕಾರ್ಮಿಕರ ಸೇವೆ ಶ್ಲಾಘನೀಯ ಎಂದು ಚಿಕ್ಕಬಾಣಾವರ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್ ಹೇಳಿದರು. ಚಿಕ್ಕಬಾಣಾವರ ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಪೌರಕಾರ್ಮಿಕರ ದಿನಾಚರಣೆ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ವೈದ್ಯರಿಗಿಂತಲೂ ಪೌರಕಾರ್ಮಿಕರು ನಮ್ಮಗಳ ಆರೋಗ್ಯ ಕಾಪಾಡುವಲ್ಲಿ ಹೆಚ್ಚು ಪ್ರಮುಖರು ಎಂದರೆ ತಪ್ಪಾಗಲಾರದು. ಸರ್ಕಾರದ ಸೌಲಭ್ಯಗಳನ್ನು ಪೌರಕಾರ್ಮಿಕರಿಗೆ ಮೊದಲು ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಪೌರಕಾರ್ಮಿಕರು ದುಶ್ಚಟಗಳಿಗೆ ಬಲಿಯಾಗದೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಮಾತನಾಡಿ, ಪೌರಕಾರ್ಮಿಕರಿಗೆ ಸಿಗಬೇಕಾದ ಹಕ್ಕುಗಳನ್ನು ಅವರಿಗೆ ಕೊಡಿಸುವುದು ನಮ್ಮ ಆದ್ಯತೆಯಾಗಬೇಕು. ಕಸ ಕಂಡರೆ ಪೌರಕಾರ್ಮಿಕರನ್ನು ಬೈಯುವುದನ್ನು ರೂಢಿಸಿಕೊಂಡಿರುವ ಸಾರ್ವಜನಿಕರು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದನ್ನು ಬಿಡಬೇಕು ಎಂದು ತಿಳಿಸಿದರು. ಪೌರಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೌರಕಾರ್ಮಿಕರಿಗೆ ಬಹುಮಾನ ನೀಡಲಾಯಿತು. ಈ ಸಂದರ್ಭದಲ್ಲಿ ಪತ್ರಕರ್ತ ಎಚ್ಆರ್ ರವೀಶ್, ಕಂದಾಯ ಅಧಿಕಾರಿ ರಮೇಶ್, ಕಂದಾಯ ನಿರೀಕ್ಷಕ ಶಿವಕುಮಾರ್, ಕಲ್ಯಾಣ ಇಲಾಖೆಯ ಶ್ಯಾಮಲಾ, ಎಂಜಿನಿಯರ್ಗಳಾದ ಸುಮತಿ ಸುಮಾ, ಆರೋಗ್ಯ ಇಲಾಖೆಯ ಅಧಿಕಾರಿ ಬಸವರಾಜು, ಕಚೇರಿಯ ಸಿಬ್ಬಂದಿಗಳಾದ ದಾನಪ್ಪ, ಸೌಮ್ಯ, ಗೀತಾ, ಪೌರಕಾರ್ಮಿಕರು ಮುಂತಾದವರಿದ್ದರು. ಚಿಕ್ಕಬಾಣಾವರ ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಪೌರಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಪೌರಕಾರ್ಮಿಕರಿಗೆ ಬಹುಮಾನ ನೀಡಲಾಯಿತು. ಈ ಸಂದರ್ಭದಲ್ಲಿ ಪತ್ರಕರ್ತ ಎಚ್ಆರ್ ರವೀಶ್, ಕಂದಾಯ ಅಧಿಕಾರಿ ರಮೇಶ್, ಕಂದಾಯ ನಿರೀಕ್ಷಕ ಶಿವಕುಮಾರ್, ಕಲ್ಯಾಣ ಇಲಾಖೆಯ ಶ್ಯಾಮಲಾ, ಎಂಜಿನಿಯರ್ಗಳಾದ ಸುಮತಿ ಸುಮ್ಮ, ಆರೋಗ್ಯ ಇಲಾಖೆಯ ಅಧಿಕಾರಿ ಬಸವರಾಜು, ಕಚೇರಿಯ ಸಿಬ್ಬಂದಿಗಳಾದ ದಾನಪ್ಪ, ಸೌಮ್ಯ, ಗೀತಾ, ಪೌರಕಾರ್ಮಿಕರು ಮುಂತಾದವರಿದ್ದರು. ಪೌರಕಾರ್ಮಿಕರ ದಿನಾಚರಣೆ ನಾವು ರಾಜ್ಯಸಭೆಯಲ್ಲಿ ಬೇಕಾದಾಗ 2012ರಲ್ಲಿ ಬೆಳಗಾವಿ ಸಮ್ಮೇಳನದಲ್ಲಿ ಪೌರಕಾರ್ಮಿಕ ಬಂಧುಗಳೇ ಹಾಗೂ ಪತ್ರಕರ್ತರ ಬಂಧುಗಳೇ ಹಾಗೂ ಇತರ ಎಲ್ಲ ಗೆಳೆಯರಿಗೆ ಸ್ವಾಗತ. ಚಿಕ್ಕಬಾಣಾವರ ಪುರಸಭೆ ವತಿಯಿಂದ ಪೌರಕಾರ್ಮಿಕರ ದಿನಾಚರಣೆಯನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ದಿಢೀರಾಗಿ ನನ್ನನ್ನು ವೇದಿಕೆಗೆ ಕರೆದು ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪುರಸಭೆಯ ಮುಖ್ಯಾಧಿಕಾರಿಗಳಾದಂತಹ ಮಂಜುನಾಥ್ ಅವರು, ಜೊತೆಗೆ ಹ್ಯೂಮನ್ ರೈಟ್ಸ್ ಕಮಿಟಿಯ ನನ್ನ ಗೆಳೆಯ ಚಿಕ್ಕಣ್ಣ ಹಾಗೂ ನನ್ನ ಎಲ್ಲ ನಲುವೆಯ ಪುರಸಭೆಯ ಎಲ್ಲ ಅಧಿಕಾರಿಗಳಿಗೂ ಸಹ ನಾನು ಗೌರವ ಸಲ್ಲಿಸ್ತೇನೆ. 114 ವರ್ಷ ಬದುಕಿ ಸಮಾಜಕ್ಕೆ ಇವತ್ತು ಇಡೀ ರಾಜ್ಯ ತಿರುಗಿ ನೋಡುವಂತಹ ಕೆಲಸ ಮಾಡಿರ್ತಕ್ಕಂಥ ಇತ್ತೀಚೆಗೆ ನಿಧನರಾದ ಸಾಲುಮರದ ತಿಮ್ಮಪ್ಪನವರು ತೀರ್ಕೊಂಡ್ರು. ಅವರ ಕೊಡುಗೆ ಅಪಾರ. ಅವರ ಆಗಿ ಕೊಟ್ಟಂತಹ ಹಾದಿಯಲ್ಲಿ ನಾವು ಬೆಳೆದದ್ದು. ಹಾಗಾಗಿ ಅವರ ನಿಧನದ ಪ್ರಯುಕ್ತ ಒಂದು ನಿಮಿಷ ಎಲ್ಲರೂ ಎದ್ದು ನಿಂತು ಮೌನಾಚರಣೆ ಮಾಡೋಣ ಹೇಳಿದ ಮುಖ್ಯಾಧಿಕಾರಿಗಳನ್ನು ಮಂಜೇಶ್ವರವರೇ ಮತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪತ್ರಿಕಾ ಸಂಘದ ಅಧ್ಯಕ್ಷರಾದಂಥ ಮತ್ತು ನನ್ನ ಆತ್ಮೀಯರಾದ ಭೀಷಣವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪೌರಕಾರ್ಮಿಕರೇ, ವಾಟರ್ ಸಪ್ಲೈಯವರೇ ಮತ್ತು ಇನ್ನಿತರೆ ಪುರಸಭೆಯ ಎಲ್ಲ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ನನ್ನ ಮೊದಲು ಮಾತಾಡೋ ಪ್ರತಿಪಕ್ಷಗಳಲ್ಲಿ ಕೊನೆ ಮಾತಾಡಿಸಿದ ಯಾವ್ದಿದ್ದಾರೆ. ನಾನು ಮಾತಾಡೋಕ್ಕೆ ಯಾವ ಇದರಲ್ಲಿ ಮಾತಾಡಬೇಕು ಅಂತ ಆಲೋಚನೆ ಮಾಡುವಂಥ ಸಂಕಟಕ್ಕೆ ತೊಂದರೆ ಇಲ್ಲ. ಇವತ್ತು ತಾನೇ ಪೌರಕಾರ್ಮಿಕರು ಎಲ್ಲರೂ ಹೇಳ್ತೀವಿ, ಪೌರಕಾರ್ಮಿಕರ ದಿನಾಚರಣೆ ದಿವಸ ಪೌರಕಾರ್ಮಿಕರ ಸಮಸ್ಯೆಗಳನ್ನ ಆಲಿಸ್ತೀವಿ. ಸರ್ ಒಂದು ನಿಮಿಷ, ಇವಾಗ ಆಗ್ಬಿಟ್ಟಿದ್ದಾರೆ. ನಂತರ ನಿಂಬೆಹಣ್ಣಿನ ಊಟ, ವೆಂಕಟರಾಮ ತೃತೀಯ ಬಹುಮಾನ, ಚೆನ್ನಪ್ಪ ತೃತೀಯ ಬಹುಮಾನ, ಓಡಿಸಿದ ಓಟ ಮಹಿಳೆಯರದು, ಜಯಂತಿ ವೆಂಕಟರಾಮರು ತೃತೀಯ ಬಹುಮಾನ, ಕಾವ್ಯ ತೃತೀಯ ಬಹುಮಾನ, ನಿಂಬೆಹಣ್ಣಿನ ಓಟ ಬಹುಮಾನ, ಲಕ್ಷ್ಮೀನಾರಾಯಣ ಮಿನಿ ದ್ವಿತೀಯ ಬಹುಮಾನ, ಗಂಗರಾಜ್ ಕಡಿಯಾಕರು ನೆಕ್ಸ್ಟ್ ಮ್ಯೂಸಿಕಲ್ ಚೇರ್, ಪಾಸಿಂಗ್ ದಿ ಬಾಲ್ ಮ್ಯೂಸಿಕಲ್ ಚೇರ್, ವೆಂಕಟರಾಮರು
ಹೊರಗುತ್ತಿಗೆ ನಾವು ಪರ್ಮಿಟ್ ನೋಡಿ ಓಕೆ ಪ್ರತಿ ವರ್ಷ ದಿನಾಚರಣೆಯನ್ನು ಸೆಪ್ಟೆಂಬರ್ 23ನೇ ತಾರೀಕು ಆಚರಣೆ ಮಾಡಬೇಕಾಗಿತ್ತು. ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ ಬಹುತೇಕ ಈ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೋರಾಟ ಕಾರ್ಮಿಕರಿಗೆ ಕ್ರೀಡಾಕೂಟದಲ್ಲಿ ವಿಜೇತರಾಗಿದ್ದರೂ ಸಹ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಹೋರಾಟ ಸನ್ಮಾನ ಹಾಗೂ ಇದೇ ರೀತಿಯಲ್ಲಿ ನೀರು ಸರಬರಾಜು ಸನ್ಮಾನವನ್ನು ಏರ್ಪಡಿಸಿತು. ಅದೇ ರೀತಿಯಲ್ಲಿ ಎಲ್ಲರೂ ಬಂದು ಸ್ವೀಕಾರ ಶುಭಾಶಯ. ಅಲ್ಲ ಕೆಲವರಿಗೆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸತಕ್ಕ ಕಾಯಂ ಕಾರ್ಯಕ್ರಮ ಅಂದರೆ ಪೌರಾತ್ಮ ಇಲಾಖೆಯಲ್ಲಿ ಕಾಯಂ ಆದ ನಂತರ ಅವರು ಕಾಯಂ ಕಾರ್ಮಿಕರ ಪರಿಗಣಿಸಿ ಆವಾಗ ಸರ್ಕಾರ ಅವರಿಗೆ ಪೌರ ಕಾರ್ಮಿಕರ ದಿನಾಚರಣೆ 7 ವರ್ಷ ಅದೇ ರೀತಿಯಲ್ಲಿ ಕಾಯಂ ಮಾಡಿದ್ರೆ ಅವರು ವಿಶೇಷ ಆಮೇಲೆ ಸಂಘರ್ಷ ಮೇಡಮ್